ಸರ್ಕಾರಿ ನೌಕರರಿಗೆ ಅತ್ಯಂತ ಪ್ರೀತಿಯ ಶುಭಾಶಯಗಳು. ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ಪಿಂಚಣಿದಾರರಿಗೆ ವೇತನದ ಬಂಪರ್ ಸಿಕ್ಕಿದೆ. ಇನ್ಫ್ಯಾಕ್ಟ್ ಲಾಂಗ್ ಡ್ಯೂ ಇತ್ತು, ಲಾಂಗ್ ಪೆಂಡಿಂಗ್ ಇತ್ತು. 15,000 ಕೋಟಿ ರೂಪಾಯಿ ಇದಕ್ಕೆ ಅಂತ ಬಜೆಟ್ನಲ್ಲಿ ಮೀಸಲಿಟ್ಟಿದ್ರು. ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಮೀಸಲಿಟ್ಟಿದ್ದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ನನ್ನ ಆಶಯ ಅಷ್ಟೇ. ಹಾಗಾಗಿ 7ನೇ ವೇತನ ಆಯೋಗ ಜಾರಿಯಾಗಿದೆ. ಎಷ್ಟು ತಿಂಗಳ ಸಂಬಳ ಜಾಸ್ತಿ ಆಗುತ್ತೆ, ಭಾಳ ಸಿಂಪ್ಲಿಫೈ ಮಾಡಿಬಿಡೋಣ. ತುಂಬ ಪೆಂಡಿಂಗ್ ಇತ್ತು ರೀ. ನಮ್ಮ ರಾಜ್ಯ ಸರ್ಕಾರಿ ನೌಕರರು ಪಾಪ ಬಹಳ ಕಷ್ಟದಲ್ಲಿದ್ದರು. ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾದಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಮಾಡಿದೆ. ಬೊಮ್ಮಾಯಿಯವರ ಕಾಲದಲ್ಲಿ ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಸೊ ಎಷ್ಟು ಲಕ್ಷ ಉದ್ಯೋಗಿಗಳಿಗೆ ಲಾಭ ಆಗುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ಏನಾದರೂ ಹೊರೆ ಆಗುತ್ತಾ? ವಿಸ್ತಾರ ನ್ಯೂಸ್ನಲ್ಲಿ 7ನೇ ವೇತನ ಆಯೋಗದ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಆಗತ್ತೆ, ಹೊರೆ ಆಗ್ಬೋದು. ಹಾಗನ್ ಮಾತ್ರಕ್ಕೆ ನಾವು ಸಂಬಳ ಕೊಟ್ಟಿಲ್ಲ, ಪಿಂಚಣಿ ಕೊಟ್ಟಿಲ್ಲ ಅಂದರೆ ಹೆಂಗಾಗತ್ತೆ ರೀ? ಇವಾಗ ಎಲ್ಲನೂ ಜಾಸ್ತಿ ಆಯಿತು. ನಿಮಗೆ ಅರ್ಧ ಲೀಟ್ರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಆಯಿತು, ಆಯಿತಾ? 10 ರೂಪಾಯಿಗೋ 20 ರೂಪಾಯಿಗೋ ಸಿಗ್ತಾ ಇದ್ದ ಈರುಳ್ಳಿ ನಿಮಗೆ 100 ರೂಪಾಯಿ ಆಯಿತು. 5 ರೂಪಾಯಿಗೋ 2 ರೂಪಾಯಿಗೋ ಮತ್ತೊಂದಕ್ಕೋ ಏನೋ ಸಿಗ್ತಾ ಇದ್ದ ಇನ್ನೊಂದು ಯಾವುದೋ ಪದಾರ್ಥ ನಿಮಗೆ 25 ರೂಪಾಯಿ ಆಯಿತು, ಆಯಿತಾ? ಹೀಗಿರುವಾಗ ನಮ್ಮ ಸರ್ಕಾರಿ ನೌಕರರಿಗೆ ಸಹಜವಾಗಿ ಅವರಿಗೆ ಬರಬೇಕಾದಂಥ ಸಂಬಳ, ವೇತನ, ಅದರ ಜೊತೆಗೆ ಪಿಂಚಣಿ ಅದೆಲ್ಲವೂ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಗುಡ್, ಫ್ಯಾಂಟಾಸ್ಟಿಕ್. ಬಟ್ 15,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ನಾನು ನಿನ್ನೆ ಕೂಡ ಇದೇ ಪ್ರಶ್ನೆ ಕೇಳಿದ್ದೆ. ಹೌದು, ಇತ್ತು, ನಿಜ. 1/7/2022ರಿಂದ ಅನ್ವಯವಾಗುವಂತೆ ಪರಿಷ್ಕರಣೆ ಅಂದರೆ ಈ ತಿಂಗಳು ನೆಕ್ಸ್ಟ್ ಬರುತ್ತಲ್ಲ, ಈಗ ಆಗಸ್ಟ್ 1ನೇ ತಾರೀಕಿಗೆ ಸಂಬಳ ಬರುತ್ತಲ್ಲ, ಅದು ಜಾಸ್ತಿ ಆಗುತ್ತೆ. ಮೂಲ ವೇತನ ಪಿಂಚಣಿಯಲ್ಲಿ 58% ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ಇದನ್ನು ಒಂಚೂರು ಗಮನಿಸಿಬಿಡೋಣ. ಉದ್ಯೋಗಿಗಳಂತ ದರ್ಜೆ, ಸಿ ದರ್ಜೆ ಮತ್ತು ಡಿ ದರ್ಜೆ ಗಮನಿಸೋಣ. 17,000 ಇತ್ತು ಮೂಲ ವೇತನ. ಆಮೇಲೆ 6ನೇ ವೇತನ ಆಯೋಗದಲ್ಲಿ 29,500 ರೂಪಾಯಿ ಆಯಿತು. ಅದಾದ ನಂತರದಲ್ಲಿ 7ನೇ ವೇತನದಲ್ಲಿ 35,945 ರೂಪಾಯಿ ಆಗುತ್ತೆ. ಬೇಸಿಕ್ ಮಾತಾಡ್ತಾ ಇದ್ದೀವಿ ನಾವು. ಸಿ ಮತ್ತು ಡಿ ದರ್ಜೆಯ ಬಗ್ಗೆ ನಾವು ಮಾತನಾಡುವಾಗ ಪರಿಷ್ಕೃತ ಪ್ರಸ್ತುತ ಇರೋದು ನಾವು ಹೇಳ್ತಾ ಇದ್ದಿದ್ದು ಮೇಲ್ಗಡೆದು, ಕೆಳಗಡೆದು ಕೂಡ ತಾವು ಗಮನಿಸ್ತಾ ಇದ್ದೀರಿ. 27,000 ರೂಪಾಯಿ. 6ನೇ ವೇತನ ಆಯೋಗದಲ್ಲಿ 29,500 ರೂಪಾಯಿ. 7ನೇ ವೇತನ ಆಯೋಗದಲ್ಲಿ 35,945 ರೂಪಾಯಿ. ಎ ಮತ್ತು ಬಿ ಪ್ರಸ್ತುತ, ಎ ಮತ್ತು ಬಿ ಪರಿಷ್ಕೃತ. ಇದೆಲ್ಲವೂ ಕೂಡ ತಾವು ಸ್ಪಷ್ಟವಾಗಿ ಹಾಗೆ ಗಮನಿಸ್ಬೋದು. ನೀವು ಅದನ್ನು ನೋಡ್ತಾ ಹೋಗಿ, ನಿಮಗೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಷಡಕ್ಷರಿಯವರನ್ನ ಲೈವ್ಗೆ ತೆಗೆದುಕೊಂಡೇ ಬಿಡ್ತಾನೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಇದೆಯಲ್ಲ, ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಕಳೆದ ಹಲವಾರು ವರ್ಷಗಳಿಂದ. ಫ್ಯಾಂಟಾಸ್ಟಿಕ್ ಟು ಹ್ಯಾವ್ ಹಿಮ್. ಷಡಕ್ಷರಿ ಸರ್ ನಮಸ್ತೆ. ಚಂದನ್ ಶರ್ಮಾ ನಮಸ್ತೆ ಸರ್. ಪ್ಲೀಸ್ ನಮಸ್ತೆ ಸರ್. ಚಂದನ್ ನಮಸ್ತೆ, ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇದು ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅಂತೀರಾ ಹೇಗೆ? ಇನ್ನ ನೌಕರಿ ಇರುವಂತದ್ದು ಸರ್. ಓಕೆ. ಬಿ 40,900ರಿಂದ 65,950 ಅವರು ಶ್ರೇಣಿ ನಿಗದಿ ಆಗಿದೆ ಸರ್. ಸೊ ಅದರಲ್ಲಿ ಗ್ರೂಪ್ ನಲ್ಲಿ ಈ ಗೆಸ್ಟೆಡ್ ಮ್ಯಾನೇಜರ್ಸ್ ಅಂತ ಕರೀತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಗಳಂತ ಕರೀತಾರೆ. ಎಲ್ಲಾ ಇಲಾಖೆನಲ್ಲೂ ಕೂಡ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತಾರೆ. ಟೂರಿಸಂ ಇರ್ಬೋದು, ಕನ್ನಡ ಕಲ್ಚರ್ ಇರ್ಬೋದು, ಈ ತರ. ಸೊ ಆ ಮಟ್ಟದ ಅಧಿಕಾರಿಗಳು ಸರ್. ಆಮೇಲೆ ಸಹಾಯಕ ಆಡಳಿತಾಧಿಕಾರಿ ಅಂತ ಇರ್ತಾರೆ. ಇವರೆಲ್ಲ ಕೂಡ ಗ್ರೂಪ್ ಬಿ ಕ್ಯಾಟಗರಿಗೆ ಬರುವಂತವ್ರು ಸರ್. ಇವರೆಲ್ಲ ನೆಕ್ಸ್ಟ್ ಬರುವಂತವ್ರು 43,100 ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. 69,250ಕ್ಕೆ ಫಿಕ್ಸ್ ಆಗ್ತದೆ. ಅವರೆಲ್ಲರೂ ಕೂಡ ಕ್ಲಾಸ್ 1 ಆಫೀಸರ್ಸ್ ಅಂತ ಕರಿತೇವೆ ಸರ್ ನಾವು. ಅವರೆಲ್ಲರೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕೆಲವರು ತಾಲೂಕು ಮಟ್ಟದ ಅಧಿಕಾರಿಗಳು, ಆ ಶ್ರೇಣಿ ಮೇಲೆ ನಿಗದಿ ಆಗುತ್ತೆ ಸರ್. ಅವರು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕ್ಲಾಸ್ 1 ಆಫೀಸರ್ಸ್ ಅಂತ ನಾವು ಕರಿತೇವೆ. ಸೊ ಅಲ್ಲಿಂದ ಅಪ್ಗ್ರೇಡ್ ಸರ್. ADC ಇರ್ತಾರೆ, ಆಮೇಲೆ ತಹಶೀಲ್ದಾರ್ ಇರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯತ್ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ಗಳು ಇರ್ತಾರೆ, ಅಪರ ಜಿಲ್ಲಾಧಿಕಾರಿಗಳು ಇರ್ತಾರೆ, DC ಕೆಳಗಡೆ ಬರುವಂತರು. ಗೌರ್ಮೆಂಟ್ ಅಲ್ಲೆಲ್ಲ ಕೂಡ ಡೆಪ್ಟಿ ಸೆಕ್ರೆಟರೀಸ್ಗಳು, ಅಡಿಷನಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಈ ತರ ಈ ಎಲ್ಲಾ ಕ್ಯಾಟಗರಿ ಕ್ಯಾಡರ್ ವೈಸ್ ಅಲ್ಲಿ ಅವರೆಲ್ಲ ಕೂಡ ಬರ್ತಾರೆ ಸರ್. ಓಕೆ, ಈಗ ನಾವು ಪೆನ್ಷನ್ಗೆ ಬಂದ್ಬಿಡೋಣ. ಪೆನ್ಷನ್ ಎಷ್ಟು ಜಾಸ್ತಿ ಆಗುತ್ತೆ, ಯಾರ್ಯಾರಿಗೆ ಎಷ್ಟು ಜಾಸ್ತಿ ಆಗುತ್ತೆ ಸರ್? ಈಗ ಬಹಳ ಮುಖ್ಯವಾಗಿ ನಿಮ್ಗೆ ಪೆನ್ಷನ್ಗೆ ರಿಲೇಟೆಡ್ಗೆ ತಗೊಂಡಾಗ, ಸೊ ಇವತ್ತು ವೇತನ ಆಯೋಗದಲ್ಲಿ ಕೂಡ ಅದು ಕ್ಯಾಲ್ಕುಲೇಷನ್ ಫಾರ್ಮುಲಾ ಇದೆ ಸರ್. ಅದು ಇನ್ನೂ ಕೂಡ ಡೀಟೇಲ್ ಆಗಿ ಸಿಕ್ಕಿಲ್ಲ ಅದು. ಸೊ ಬಹುಶಃ ಅವ್ರಿಗೆಲ್ಲ ಕೂಡ ಒಂದಿಷ್ಟು ಜಾಸ್ತಿ ಆಗುತ್ತೆ ಸರ್.
ಏನು ನಮ್ಗೆ ಡಿಎಗಳನ್ನು ಕೊಡ್ತಾರೆ ಅವ್ರಿಗೆ ಕೂಡ ಡಿಎಗಳು ಸಿಗುತ್ತೆ ಸರ್. ಅವ್ರಿಗೆ ಮತ್ತೆ ನಮ್ಗೇನು ಫಿಟ್ಮೆಂಟ್ ಬೆನಿಫಿಟ್ ಸಿಗುತ್ತೆ ಅವ್ರಿಗೂ ಕೂಡ ಆ ತರದ ಒಂದು ಕ್ಯಾಲ್ಕುಲೇಟ್ ಮಾಡಿ ಸೊ ಒಂದು ಪೆನ್ಷನ್ ಸೌಲಭ್ಯವನ್ನು ಕೂಡ ಸರ್ಕಾರ ಅವ್ರಿಗೆ ಕೊಡುತ್ತೆ ಸರ್. ಅವ್ರಿಗೆ ಕೂಡ ಅಂದ್ರೆ ನಮಗೇನು ಜಾಸ್ತಿ ಆಗತ್ತೆ ಅವ್ರಿಗೆಲ್ಲ ಕೂಡ ಒಂದು ಎಜಿ ಡಿಪಾರ್ಟ್ಮೆಂಟ್ ಫಿಕ್ಸೇಷನ್ ಮಾಡುತ್ತೆ ಸರ್. ನಮ್ಮದು ಮುಗಿದ ನಂತರ ಅದು ಕೂಡ ಸೈಮಲ್ಟೇನಿಯಸ್ ಆಗಿ ಆಗುವಂತದ್ದು. ನಮ್ಗೆ ಏನ್ ಡಿಎ ಬರುತ್ತೆ ಅವ್ರಿಗೆ ಕೂಡ ಬರ್ತದೆ ಸರ್. ಈಗ ನಮ್ಗೆ ₹1 ಡಿಎ ಕೊಟ್ರೆ ಈಗ ಇರುವಂತದ್ದು 72 ಪೈಸೆ ಕೊಡ್ಬೇಕು ಅನ್ನುವಂಥದ್ದು ಇದೆ ಸರ್. ಸೊ ಆ ತರದಲ್ಲಿ ಅವ್ರಿಗೆ ಕೂಡ ಸಿಗುತ್ತೆ ಸರ್ ಅದೆಲ್ಲ ಕೂಡ. ಕರೆಕ್ಟ್. ಈಗ ಇನ್ನೊಂದು ಮೂಲಭೂತ ಪ್ರಶ್ನೆ ಏನು ಅಂತಂದ್ರೆ ಇವೆಲ್ಲದರ ನಡುವೆಯೂ ಕೂಡ ಲಕ್ಷಾಂತರ ಜನ ಸರ್ಕಾರಿ ನೌಕರರಿದ್ದಾರೆ. ಆದರೆ ಸಾವಿರಾರು ಹುದ್ದೆಗಳು ಖಾಲಿ ಇದಾವೆ. ಅದನ್ನ ತುಂಬಿಸೋ ಬಗ್ಗೆ ಹೇಗೆ, ಅದ್ರ ಬಗ್ಗೆ ಯಾರು ಚರ್ಚೆ ನಡೆಸ್ತಿದ್ದಾರೆ ಸರ್? ಈಗ ನಿಮ್ಗೆ ಕೂಡ ಗೊತ್ತಿದೆ, ನಾವು ಕೂಡ ಸಾಕಷ್ಟು ಬಾರಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದೇವೆ. ಈ ರಾಜ್ಯದಲ್ಲಿ 2,68,000 ಹುದ್ದೆಗಳು ಇವತ್ತು ಖಾಲಿ ಇದೆ. ಹೌದು ಹೌದು, ಅದು ಭರ್ತಿ ಆಗ್ಲೇಬೇಕು ಸರ್. ಅದು ದೊಡ್ಡ ಸಮಸ್ಯೆ. ನಮ್ಗೆ ಕೂಡ ಗೊತ್ತಿರುವಂತದ್ದು ಬಹಳಷ್ಟು ಸಾರಿ ನಾವು ಕೂಡ ಹೇಳಿದ್ದೇವೆ. ಬಟ್ ಇವತ್ತಿನ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹಿಂದೆ ಹೇಳಿತ್ತು ಪ್ರತಿ ವರ್ಷ 1 ಲಕ್ಷ ಹುದ್ದೆಗಳನ್ನ ತುಂಬುತ್ತೇವೆ ಅಂತ ಹೇಳಿ. ಬಹುಶಃ ಎಲ್ಲೋ ಒಂದು ನಿರೀಕ್ಷಿತ ಮಟ್ಟಕ್ಕೆ ಹುದ್ದೆಗಳನ್ನ ತುಂಬುವಂತ ಚಿಂತನೆಗಳು ಆಗಿಲ್ಲ. ಬಹುಶಃ ಈ ಸರ್ಕಾರ ಅಂತಲ್ಲ ಸರ್, ಹಿಂದಿನ ಸರ್ಕಾರಗಳ ಅವಧಿಯಿಂದನೂ ಕೂಡ ತೆಗೆದುಕೊಂಡಾಗ ಯಾಕೆ ತುಂಬಬೇಕು, ನಮ್ಮ ಹುದ್ದೆಗಳ ಖಾಲಿ ಇದ್ರೆ ನಮ್ಗೆ ಸಾಕಷ್ಟು ಹಣ ಉಳಿತಾಯ ಆಗತ್ತೆ ಅಂತ ಹೇಳಿ. ಬಹುಶಃ 2,66,000 ಹುದ್ದೆನಲ್ಲಿ ಒಂದು ವರ್ಷಕ್ಕೆ ಸರಾಸರಿ ಸರ್ಕಾರಕ್ಕೆ ಒಂದು 10,000-12,000 ಕೋಟಿ ಹಣ ಉಳಿತಾಯ ಆಗತ್ತೆ ಸರ್. ಬಟ್ ಆ ಕೆಲಸವನ್ನ ನೌಕರಿ ಇರುವಂತವ್ರು ಮಾಡ್ಬೇಕು ಸರ್, ಅನಿವಾರ್ಯ. ಐನೋ ಅವ್ರದ್ದು ಅದೇ ಪ್ಲಾನ್ ಆಫ್ ಆಕ್ಷನ್. ಅದೇ ನನಗೆ ಬಹಳ ಬೇಜಾರಾಗಿದೆ. ಯಾಕೆಂದ್ರೆ ಎಷ್ಟೋ ಜನ ಪದವೀಧರರು ಅಥವಾ ಬೇರೆ ಬೇರೆಯವರು ಇನ್ನಿತರರು ಯಾವುದೇ ದರ್ಜೆ ಆಗಿರ್ಬೋದು, A-B-C-D ಯಾವುದೇ ಕ್ಯಾಟಗರಿ ಆಗಿರ್ಬೋದು, ಅವರೆಲ್ಲರೂ ಬೇರೆ ಬೇರೆ ಹಂತಗಳಲ್ಲಿ ವೆಯ್ಟ್ ಮಾಡ್ತಾನೆ ಇದ್ದಾರೆ. ನಮಗೊಂದು ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಎಕ್ಸಾಮಿನೇಷನ್ಗಳಿಗೆ ಪ್ರಿಪೇರ್ ಆಗ್ತಾನೆ ಇದ್ದಾರೆ, ಬೇರೆ ಇನ್ನೊಂದೇನೋ ಮಾಡ್ತಾನೆ ಇದ್ದಾರೆ, ಹೋರಾಟ ನಡೆಸ್ತಾನೆ ಇದ್ದಾರೆ. ಆದರೆ ಅವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಮತ್ತು ಸವಲತ್ತುಗಳು ಅಥವಾ ಒಂದು ಬೇಸಿಕ್ ಮಿನಿಮಮ್ ಸರ್ಕಾರಿ ಕೆಲಸ ಅಂತ ಅನ್ನೋದು ಸಿಗದೇನೆ ನೀವು 2.25 ಲಕ್ಷದಷ್ಟು ಹುದ್ದೆಗಳನ್ನು ಖಾಲಿ ಇಟ್ಕೊಳ್ತೀರಿ ಅಂತಂದರೆ ಒಂದು ಸರ್ಕಾರದಲ್ಲಿ ಏನೋ 10,000ನೋ 5,000ನೋ ಅಂತಂದರೆ ಓಕೆ ಅಂತ ಅನ್ಬೋದಪ್ಪ ಒಂದು ಹಂತಕ್ಕೆ. ನನಗೆ ಯಾಕೋ ಅದು ಭಾಳ ಅತಿ ಆಯಿತು ಅಂತ ಅನ್ಸುತ್ತೆ. ನಿಮ್ಮ ಮುಂದಿನ ಹೋರಾಟ ಅದ್ರ ಬಗ್ಗೆ ಇರಲಿ ದಯಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಸ್ ನೋಡಿ, ಈಗಾಗಲೇ ನಾನು ನಿಮ್ಗೆ ಹೇಳ್ತಾ ಇರುವಾಗಲೇ ಭಾಳ ಜನ ಫೋನ್ ಕೂಡ ಮಾಡ್ತಾ ಇದ್ದಾರೆ. ಎನಿಹೌ ಎಲ್ಲ ನೌಕರರ ಪರವಾಗಿ ಕೂಡ ನಿಮಗೆ ವಿಶೇಷವಾದ ಅಭಿನಂದನೆಗಳು. ಯಾಕಂದ್ರೆ ನೀವು ಕೂಡ ಬಹಳ ಏನಾಗಿದೆ, ಈಗ ನೀವು 7ನೇ ವೇತನ ಆಯೋಗ ಏನಾಗಿದೆ ಅದಕ್ಕೆ ಸ್ವಾಗತ ಅಭಿನಂದನೆಗಳು. ಇನ್ನು NPS OPS ಆಗ್ಬೇಕು ಸರ್, ಹೆಲ್ತ್ ಸ್ಕೀಮ್ ಆಗ್ಬೇಕು. ಇವೆರಡು ಕೂಡ ದೊಡ್ಡ ನಮ್ಗೆ ಬಿಗ್ ಟಾಸ್ ನಮ್ಮ ಮುಂದೆ ಇದೆ ಸರ್. ಅದ್ರ ಬಗ್ಗೆನೂ ಕೂಡ ನಾವ್ ಈಗಾಗಲೇ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೇವೆ. ಒಂದು ಯಾವ ರೀತಿಯ ಹೆಜ್ಜೆಗಳನ್ನ ಇಡಬೇಕು ಅನ್ನುವಂತ ತೀರ್ಮಾನ ಕೂಡ ಮಾಡ್ತೇವೆ ಸರ್. ಆಗ್ಲಿ, ಇದು ಮೊದಲ ಹೆಜ್ಜೆ, ಮೊದಲ ಗೆಲುವು. ಮುಂದೆ ನೋಡೋಣ, ಕಾದ್ ನೋಡೋಣ. ವಿ ಆರ್ ವಿತ್ ಯು ಇನ್ ದಿಸ್. ಥ್ಯಾಂಕ್ ಯು. ನಮಸ್ಕಾರ. ಮತ್ತೊಮ್ಮೆ ಶುಭಾಶಯಗಳು ರಾಜ್ಯ ಸರ್ಕಾರಿ ನೌಕರರಿಗೆ. NPS ನ್ಯೂ ಪೆನ್ಷನ್ ಸ್ಕೀಮು, ಓಲ್ಡ್ ಪೆನ್ಷನ್ ಸ್ಕೀಮು, NPS ಬೇಡ, ನಮಗೆ OPS ಇರಲಿ ಅನ್ನೋದೊಂದು ಬಹಳ ದೊಡ್ಡ ಮಟ್ಟದ ಪ್ರಬಲವಾದಂಥ ಒಂದು ಕೂಗಿದೆ. ಅದರ ಬಗ್ಗೆ ನಾವು ಮಾತಾಡೋಣ ಮುಂದಿನ ಹಂತಗಳಲ್ಲಿ. ಲೆಟ್ಸ್ ಟಾಕ್. ಥ್ಯಾಂಕ್ ಯು. ವಿಸ್ತಾರ, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.